ಬಿಜೆಪಿಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ಬಿಜೆಪಿ ಒಡೆದ ಮನೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿಂದಾಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಲೇ ಇರುತ್ತೆ. ರೆಬಲ್ಸ್ ಟೀಮ್ ಅಂತ ಹೇಳೇನೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನ ವಿರೋಧಿಸುವ ಬಣ ಕೂಡ ಆಕ್ಟಿವ್ ಆಗಿದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗೆ ಹೇಳಿಕೆಗಳು ಕೂಡ ಹೊರಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಿಜೆಪಿ ಅಧ್ಯಕ್ಷನನ್ನಾಗಿ ಅರ್ಧನಾರೀಶ್ವರಿಯನ್ನ ಆಯ್ಕೆ ಮಾಡಿ ಅನ್ನೋ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಆ ಜನಾಂಗಕ್ಕೆ ಹರಿಪ್ರಸಾದ್ ಅವರು ಅವಮಾನ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಾರ್ಯಕರ್ತನೂ ರಾಷ್ಟ್ರೀಯ ಅಧ್ಯಕ್ಷ ಆಗಬಹುದು, ನಿಮ್ಮ ಹಾಗೆ ವಂಶಾವಳಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಒಂದು ಎರಡನೇದು, ಬಿಜೆಪಿಯಲ್ಲಿ ಆ ತರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಇಂದಿರಾ ಗಾಂಧಿ ಕುಟುಂಬನೇ ಬರಬೇಕು ಡೆಲ್ಲಿಯಲ್ಲಿ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರದ್ದು ಚುನಾವಣೆ ನಡೀಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಅನ್ನೋದೇ ಅವರಿಗೆ ಗೊತ್ತೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಡೆಮಾಕ್ರಸಿಯಲ್ಲಿ ನಂಬಿಕೆ ಇಲ್ಲ. ಅವರಿಗೆ ವಂಶ ಪರಂಪರಾ ಆಡಳಿತದಲ್ಲಿ ನಂಬಿಕೆ ಇರುವಂತದ್ದು. ನಮ್ದು ಡೆಮಾಕ್ರಸಿ ಇರುವಂತ ಪಾರ್ಟಿ. ಎಲ್ಲ ರಾಜ್ಯಗಳದ್ದು ನಡೀತಾ ಇದೆ ಚುನಾವಣೆಗಳು. ಅದಕ್ಕೆ ಎಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಎಷ್ಟು ರಾಜ್ಯಗಳ ಎಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನ ಪ್ರಕಾರ ಅಷ್ಟು ರಾಜ್ಯಗಳಾದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗುತ್ತೆ. ಒಂದು ಬಿಜೆಪಿಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ಬಿಜೆಪಿ ಒಡೆದ ಮನೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿಂದಾಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಲೇ ಇರುತ್ತೆ. ರೆಬಲ್ಸ್ ಟೀಮ್ ಅಂತ ಹೇಳೇನೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನ ವಿರೋಧಿಸುವ ಬಣ ಕೂಡ ಆಕ್ಟಿವ್ ಆಗಿದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗೆ ಹೇಳಿಕೆಗಳು ಕೂಡ ಹೊರಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಿಜೆಪಿ ಅಧ್ಯಕ್ಷನನ್ನಾಗಿ ಅರ್ಧನಾರೀಶ್ವರಿಯನ್ನ ಆಯ್ಕೆ ಮಾಡಿ ಅನ್ನೋ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಆ ಜನಾಂಗಕ್ಕೆ ಹರಿಪ್ರಸಾದ್ ಅವರು ಅವಮಾನ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಾರ್ಯಕರ್ತನೂ ರಾಷ್ಟ್ರೀಯ ಅಧ್ಯಕ್ಷ ಆಗಬಹುದು, ನಿಮ್ಮ ಹಾಗೆ ವಂಶಾವಳಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಒಂದು ಎರಡನೇದು, ಬಿಜೆಪಿಯಲ್ಲಿ ಆ ತರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಇಂದಿರಾ ಗಾಂಧಿ ಕುಟುಂಬನೇ ಬರಬೇಕು ಡೆಲ್ಲಿಯಲ್ಲಿ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರದ್ದು ಚುನಾವಣೆ ನಡೀಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಅನ್ನೋದೇ ಅವರಿಗೆ ಗೊತ್ತೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಡೆಮಾಕ್ರಸಿಯಲ್ಲಿ ನಂಬಿಕೆ ಇಲ್ಲ. ಅವರಿಗೆ ವಂಶ ಪರಂಪರಾ ಆಡಳಿತದಲ್ಲಿ ನಂಬಿಕೆ ಇರುವಂತದ್ದು. ನಮ್ದು ಡೆಮಾಕ್ರಸಿ ಇರುವಂತ ಪಾರ್ಟಿ. ಎಲ್ಲ ರಾಜ್ಯಗಳದ್ದು ನಡೀತಾ ಇದೆ ಚುನಾವಣೆಗಳು. ಅದಕ್ಕೆ ಎಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಎಷ್ಟು ರಾಜ್ಯಗಳ ಎಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನ ಪ್ರಕಾರ ಅಷ್ಟು ರಾಜ್ಯಗಳಾದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗುತ್ತೆ. ಒಂದು ಬಿಜೆಪಿಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ಬಿಜೆಪಿ ಒಡೆದ ಮನೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿಂದಾಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಲೇ ಇರುತ್ತೆ. ರೆಬಲ್ಸ್ ಟೀಮ್ ಅಂತ ಹೇಳೇನೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನ ವಿರೋಧಿಸುವ ಬಣ ಕೂಡ ಆಕ್ಟಿವ್ ಆಗಿದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗೆ ಹೇಳಿಕೆಗಳು ಕೂಡ ಹೊರಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಿಜೆಪಿ ಅಧ್ಯಕ್ಷನನ್ನಾಗಿ ಅರ್ಧನಾರೀಶ್ವರಿಯನ್ನ ಆಯ್ಕೆ ಮಾಡಿ ಅನ್ನೋ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಆ ಜನಾಂಗಕ್ಕೆ ಹರಿಪ್ರಸಾದ್ ಅವರು ಅವಮಾನ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಾರ್ಯಕರ್ತನೂ ರಾಷ್ಟ್ರೀಯ ಅಧ್ಯಕ್ಷ ಆಗಬಹುದು, ನಿಮ್ಮ ಹಾಗೆ ವಂಶಾವಳಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ.
ಒಂದು. ಎರಡನೇದು, ಬಿಜೆಪಿಯಲ್ಲಿ ಆ ತರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಇಂದಿರಾ ಗಾಂಧಿ ಕುಟುಂಬನೇ ಬರಬೇಕು ಡೆಲ್ಲಿಯಲ್ಲಿ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರದು ಚುನಾವಣೆ ನಡೀಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಅನ್ನೋದೇ ಅವರಿಗೆ ಗೊತ್ತೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಡೆಮಾಕ್ರಸಿಯಲ್ಲಿ ನಂಬಿಕೆ ಇಲ್ಲ. ಅವರಿಗೆ ವಂಶ ಪರಂಪರೆ ಆಡಳಿತದಲ್ಲಿ ನಂಬಿಕೆ ಇರುವಂತದ್ದು. ನಮ್ದು ಡೆಮಾಕ್ರಸಿ ಇರುವಂತ ಪಾರ್ಟಿ. ಎಲ್ಲ ರಾಜ್ಯಗಳದು ನಡೀತಾ ಇದೆ ಚುನಾವಣೆಗಳು. ಅದಕ್ಕೆ ಎಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಎಷ್ಟು ರಾಜ್ಯಗಳ ಎಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನ ಪ್ರಕಾರ ಅಷ್ಟು ರಾಜ್ಯಗಳಾದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗುತ್ತೆ. ಒಂದು. ಬಿಜೆಪಿಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ಬಿಜೆಪಿ ಒಡೆದ ಮನೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿಂದಾಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಲೇ ಇರುತ್ತೆ. ರೆಬಲ್ಸ್ ಟೀಮ್ ಅಂತ ಹೇಳೇನೆ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸುವ ಬಣ ಕೂಡ ಆಕ್ಟಿವ್ ಆಗಿದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗೆ ಹೇಳಿಕೆಗಳು ಕೂಡ ಹೊರಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಿಜೆಪಿ ಅಧ್ಯಕ್ಷನನ್ನಾಗಿ ಅರ್ಧನಾರೀಶ್ವರಿಯನ್ನ ಆಯ್ಕೆ ಮಾಡಿ ಅನ್ನೋ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಆ ಜನಾಂಗಕ್ಕೆ ಹರಿಪ್ರಸಾದ್ ಅವರು ಅವಮಾನ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಾರ್ಯಕರ್ತನೂ ರಾಷ್ಟ್ರೀಯ ಅಧ್ಯಕ್ಷ ಆಗಬಹುದು, ನಿಮ್ಮ ಹಾಗೆ ವಂಶಾವಳಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಒಂದು. ಎರಡನೇದು, ಬಿಜೆಪಿಯಲ್ಲಿ ಆ ತರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಇಂದಿರಾ ಗಾಂಧಿ ಕುಟುಂಬನೇ ಬರಬೇಕು ಡೆಲ್ಲಿಯಲ್ಲಿ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರದು ಚುನಾವಣೆ ನಡೀಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಅನ್ನೋದೇ ಅವರಿಗೆ ಗೊತ್ತೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಡೆಮಾಕ್ರಸಿಯಲ್ಲಿ ನಂಬಿಕೆ ಇಲ್ಲ. ಅವರಿಗೆ ವಂಶ ಪರಂಪರೆ ಆಡಳಿತದಲ್ಲಿ ನಂಬಿಕೆ ಇರುವಂತದ್ದು. ನಮ್ದು ಡೆಮಾಕ್ರಸಿ ಇರುವಂತ ಪಾರ್ಟಿ. ಎಲ್ಲ ರಾಜ್ಯಗಳದು ನಡೀತಾ ಇದೆ ಚುನಾವಣೆಗಳು. ಅದಕ್ಕೆ ಎಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಎಷ್ಟು ರಾಜ್ಯಗಳ ಎಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿದೆ. ಆ ಸಂವಿಧಾನ ಪ್ರಕಾರ ಅಷ್ಟು ರಾಜ್ಯಗಳಾದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗುತ್ತೆ. ಒಂದು. ಬಿಜೆಪಿಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ದಿನದಿಂದಲೂ ಕೂಡ ಬಿಜೆಪಿ ಒಡೆದ ಮನೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಆಗಿಂದಾಗೆ ಬಿಜೆಪಿಯಲ್ಲಿ ಚರ್ಚೆ ನಡೀತಲೇ ಇರುತ್ತೆ. ರೆಬಲ್ಸ್ ಟೀಮ್ ಅಂತ ಹೇಳೇನೆ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸುವ ಬಣ ಕೂಡ ಆಕ್ಟಿವ್ ಆಗಿದೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗೆ ಹೇಳಿಕೆಗಳು ಕೂಡ ಹೊರಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಬಿಜೆಪಿ ಅಧ್ಯಕ್ಷನನ್ನಾಗಿ ಅರ್ಧನಾರೀಶ್ವರಿಯನ್ನ ಆಯ್ಕೆ ಮಾಡಿ ಅನ್ನೋ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಆ ಜನಾಂಗಕ್ಕೆ ಹರಿಪ್ರಸಾದ್ ಅವರು ಅವಮಾನ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಾರ್ಯಕರ್ತನೂ ರಾಷ್ಟ್ರೀಯ ಅಧ್ಯಕ್ಷ